ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿದ್ಯಾ ಕೆಲಸ ಮುಗಿಸಿ ಮನೆಯೊಳಗೆ ಹೋಗಬೇಕು ಅನ್ನುವಾಗ ಈಶ್ವರಿ, ಸಾವಿತ್ರಿ, ವಿನಂತಿ ಮತ್ತು ಚಿತ್ರ ಅವಳನ್ನು ಅಡ್ಡ ಹಾಕ್ತಾಳೆ. ಏಯ್, ಒತ್ತಾರೆಗೆ ಮುಂಚೆ ಕಾಲೇಜಿಗೆ ಹೋಗ್ತೀಯಾ? ಇಷ್ಟು ರಾತ್ರಿ ಹೊತ್ತಲ್ಲಿ ವಾಪಸ್ ಬರ್ತಿದ್ಯಾ? ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ಯಾ ಅಂತಾಳೆ ಸಾವಿತ್ರಿ. ಅದು ಅಲ್ಲದೆ ಇತ್ತೀಚೆಗೆ 4:15 ಗಂಟೆಗೆಲ್ಲ ಹೋಯ್ತಾ ಇದ್ದೆ ಅಂತಾಳೆ ವಿನಂತಿ. ನಾವು ಯಾಕೆ ಹಿಂಗೆ ಹೇಳ್ತಿದ್ದೀವಿ ಹೇಳು? ಮದುವೆ ಆಗಿರೋ ಹೆಂಗೆ ಹೊತ್ತು ಮುಳುಗಿ ದೀಪ ಹಚ್ಚೋಕ್ಕಿಂತ ಮುಂಚೆ ಮನೆ ಸೇರ್ಕೋಬೇಕು ಅಂತ ಇಷ್ಟೆಲ್ಲ ಹೇಳ್ತಾ ಇರೋದು ಬಿಟ್ಟು ಹೊತ್ತಲ್ದಿದ್ದ ಹೊತ್ತಲ್ಲಿ ಎದ್ದು ಹೋಗೋದು, ರಾತ್ರಿ 10-11 ಗಂಟೆಗೆ ಆಟೋದಲ್ಲಿ ಬಂದಿಳಿಯೋದನ್ನು ತಪ್ಪಾಗಕ್ಕಿಲ್ವೇ ಅಂತಾರೆ ಈಶ್ವರಿ. ಅಯ್ಯೋ ಚಿಕ್ಕತ್ತೆ, ಹೆಣ್ಮಕ್ಳು ಹೊತ್ತು ಮುಳುಗೋಕ್ಕೂ ಮುಂಚೆ ಹಟ್ಟಿ ಸೇರ್ಕೋಬೇಕು ಅನ್ನೋದು ಆವಾಗಿನ. ಈಗ ಹೆಣ್ಣು ಹೊಸ್ಲು ದಾಟಿ ಹೋಗಿ ಚಂದ್ರಯಾನ ಮಾಡುವಷ್ಟು ಬೆಳೆದವಳೆ. ಮನೆ ನಿಭಾಯಿಸ್ಕೊಂಡು ಅಡುಗೆ ಮಾಡ್ತಿದ್ದವಳು ಈಗ ದೇಶ ಆಳುವಷ್ಟು ಬೆಳೆದವಳೆ. ಎಲ್ಲ ಕ್ಷೇತ್ರದಲ್ಲೂ ಗಂಡಿಗೆ ಸರಿಸಮಾನವಾಗಿ ಬೆಳೆದು ನಿಂತು ಬದುಕ್ತವಳೆ. ಅಂಥದ್ರಲ್ಲಿ ನೀವೇನು ಚಿಕ್ಕತ್ತೆ, ಹೊತ್ತು ಮುಳುಗೋಕೆ ಮುಂಚೆ ಹಟ್ಟಿಗೆ ಬಂದು ಸೇರ್ಕೋಬೇಕು ಅಂತಿದ್ದೀರಾ ಅಂತಾಳೆ ವಿದ್ಯಾ. ಓಹೋ, ಓದ್ತಾ ಇರೋ ಡಾಕ್ಟ್ರಗಿರಿಗೆ ತಾನೇನೋ ಕ್ರಾಂತಿಕಾರಿ ಮಾದರಿ ಹೆಣ್ಣು ಅನ್ನೋ ಹೆಂಗೆ ಭಾಷಣ ಬಿಗಿತವಳೆ ನೋಡಿ ಅತ್ತಿಗೆ ಅಂತಾಳೆ ಸಾವಿತ್ರಿ. ಹೌದೌದು, ನಾನು ಕ್ರಾಂತಿಕಾರಿ ಹೆಣ್ಣೆಯ. ನಿಮಗೆ ನಾನು ಓದಿ ಡಾಕ್ಟ್ರ್ ಆಗಬೇಕು ಅನ್ನೋದು ಸಣ್ಣ ವಿಚಾರ ಆಗಿರ್ಬೋದು, ಆದರೆ ಅದು ನನ್ನ ದೃಷ್ಟಿಲಿ ನನ್ನ ಕನಸು, ನನ್ನ ಗುರಿ. ಆಟೆ ಯಾಕೆ, ತನ್ನ ಮನೆಯವರು, ತನ್ನ ಕುಟುಂಬ, ತನ್ನ ಮಕ್ಕಳಿಗೋಸ್ಕರ ಮನೆಯಲ್ಲೂ ಕೆಲಸ ಮಾಡಿಕೊಂಡು ಗಂಡಸರಿಗೆ ಸರಿಸಮಾನವಾಗಿ ಸ್ವಾಭಿಮಾನದಿಂದ ಪ್ರತಿ ಒಂದು ಹೆಣ್ಮಕ್ಳಿಗೂ ಮಾದರಿನೇಯ. ಸ್ವಾಭಿಮಾನ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ಇದೆಲ್ಲ ಅರ್ಥ ಆಗಕ್ಕಿಲ್ಲ ಬಿಡಿ ಅಂತಾಳೆ ವಿದ್ಯಾ. ನೋಡಿದ್ರಾ ಎಷ್ಟು ಕೊಬ್ಬಿಂದ ಮಾತಾಡ್ತಿದ್ದಾಳೆ ಅಂತಾಳೆ ವಿನಂತಿ. ಇದನ್ನು ಕೊಬ್ಬನ್ನಕ್ಕಿಲ್ಲ, ಆತ್ಮಾಭಿಮಾನ ಅಂತಾರೆ ಅಂತಾಳೆ ವಿದ್ಯಾ. ಲೇ, ನೀನೀಗ ಭಾಷಣ ಬಿಗ್ದು ವಿಷಯ ಬದಲಾಯಿಸ್ಬೇಡ. ನೀನು ಎಲ್ಲಿಗೆ ಹೋಗಿ ಬರ್ತಿದ್ಯಾ ಅದನ್ನು ಬೊಗಳು ಅಂತಾಳೆ ಸಾವಿತ್ರಿ. ನನಗೆ ಬೇರೆಯವ್ರ ಹಾಗೆ ಕಂಡವ್ರ ದುಡ್ಡಲ್ಲಿ ಬದುಕೋದು ಇಷ್ಟ ಆಗಕ್ಕಿಲ್ಲ. ಅದಕ್ಕೆ ನನ್ನನ್ನು ನಾನು ಸಾಕೋಬೇಕು ಅಂತ ಒಂದು ಹೋಟ್ಲಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೀನಿ ಅಂತಾಳೆ ವಿದ್ಯಾ. ಅಲ್ಲ ವಿದ್ಯಾ, ನೀನು ಈ ಕೆಲಸ ಮಾಡ್ತಾ ಇರೋದು ನಿನ್ನ ಗಂಡ ಭದ್ರಂಗೆ ಗೊತ್ತೇ ಅಂತಾಳೆ ಚಿತ್ರಕ್ಕ. ಸಾನೇ ಚೆಂದಾಗಿ ಗೊತ್ತು ಚಿತ್ರಕ್ಕ. ಇವತ್ತು ಹೋಟ್ಲಿಗೆ ಬಂದು ನಾನು ಕೆಲಸ ಮಾಡ್ತಾ ಇರೋದನ್ನು ನೋಡ್ಬಿಟ್ಟು ಅಂತಾಳೆ ವಿದ್ಯಾ. ಏನೇ, ನಮ್ಮ ಅಣ್ಣನ ಹೆಸರಿಗೆ ಅವಮಾನ ಮಾಡಬೇಕು ಅಂತ ಈ ಕೆಲಸ ಮಾಡ್ತಿದ್ಯಾ ಅಂತಾಳೆ ಸಾವಿತ್ರಿ. ನಾನು ಅವರಿಗೆ ಅವಮಾನ ಮಾಡೋಕ್ಕೆ ಕಳ್ತನನೋ, ಮೋಸನೋ ಅಥವಾ ನಂಬಿಕೆ ದ್ರೋಹನೋ ನಾನು ಅವ್ರಿಗೆ ಮಾಡಲಿಲ್ಲ. ಆಟಕ್ಕೂ ನೀವು ಊಹೆ ಮಾಡ್ಕೊಂಡು ಕೇಳ್ತಾ ಇರೋ ಪ್ರಶ್ನೆಗೆಲ್ಲ ಉತ್ತರ ಕೊಡೋ ಯಾವ ಅವಶ್ಯಕತೆಯೂ ನನಗಿಲ್ಲ. ನನಗೆ ಸಾನೆ ಸುಸ್ತಾಗದೆ, ಬಿರ್ರನ್ನೇ ಹೇಳ್ಬೇಕು, ಬೆಳಿಗ್ಗೆ ಬರ್ತೀನಿ ಅಂತ ವಿದ್ಯಾ ಮನೆಯೊಳಗೆ ಹೋಗ್ತಾಳೆ. ನೋಡಿದ್ರ ಅತ್ತಿಗೆ, ಯಾವ ಮಟ್ಟಿಗೆ ಮಿತಿ ಮೀರಿ ಮಾತಾಡಿ ಹೋಗ್ತವಳೆ ಅಂತಾಳೆ ಅವಳು. ಈ ಹಟ್ಟಿಯವ್ರ ಕಂಟ್ರೋಲ್ ತಪ್ಪಿ ಮಿತಿ ಮೀರಿ ಹೋಗಿ ಶಾನೆ ದಿನ ಆಗೋಗದೆ. ಅದು ನಮಗೆ ಅರ್ಥ ಆಗೋದು ಲೇಟ್ ಆಗದೆ ಅಷ್ಟೇಯ. ನಾವು ಹಿಂಗೆ ಹೇಳೋಕೆ ನೀವ್ಯಾರು ಅಂತ ಕೇಳಿದ್ಲೆ ಅಂತಾರೆ ಈಶ್ವರಿ. ಈಚೆ ವಿದ್ಯಾ ಮನೆಯೊಳಗೆ ಬರುವಾಗ, ಭದ್ರ ನಿಂತ್ಕೋ, ನಿಂತಾವ ಒಂದು ನಿಮಿಷ ಮಾತಾಡಬೇಕು ಅಂತಾನೆ. ಅದೇನು ಅಂತ ಹೇಳಿ ಅಂತಾಳೆ ವಿದ್ಯಾ. ಆ ಹೋಟ್ಲಲ್ಲಿ ಕೆಲಸ ಮಾಡೋ ನಾಟಕ ಯಾಕೆ ಅಂತಾನೆ ಭದ್ರ. ಅಲ್ಲ, ನಾನು ಕೆಲಸ ಮಾಡೋದು ನಿಮ್ಮ ಕಣ್ಣಿಗೆ ನಾಟಕವಾಗಿ ಕಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತಾಳೆ ವಿದ್ಯಾ. ಆಗ ಅಜ್ಜಿ ಮತ್ತು ಚಂಪಾ ಕಿಟಕಿಯಿಂದ ಇವ್ರ ಮಾತನ್ನು ಕೇಳಿಸ್ಕೊತಾ ನಿಂತ್ಕೋತಾರೆ. ಆಟಕ್ಕೂ ನಾಟಕ ಮಾಡೋ ಯಾವ ಉದ್ದೇಶನೂ ನನಗಿಲ್ಲ ಅಂತಾಳೆ ವಿದ್ಯಾ. ಇಲ್ಲ ಅಂದ್ಮ್ಯಾಕೆ ಹೋಟ್ಲಲ್ಲಿ ಕೆಲಸ ಮಾಡೋ ದರ್ದ್ಯಾಕೋ ಅಂತಾನೆ ಭದ್ರ. ದರ್ದದೆ, ಯಾರ ಮುಂದ್ಗುಟೇನು ಕೈ ಚಾಚದೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಜೀವನ ಸಾಗಿಸ್ಬೇಕು ಅಂದ್ಮ್ಯಾಕೆ ಕೆಲಸ ಮಾಡೋ ಅವಶ್ಯಕತೆ ಅದಕ್ಕೆ ಕೆಲಸ ಮಾಡ್ತೀವಿ ಅಂತಾಳೆ ವಿದ್ಯಾ. ಓಹೋಹೋ, ನಿನಗೆ ಅಂಥದ್ದೇನು ಖರ್ಚು ಇದ್ದದ್ದು ನಾ ಕಾಣೆ ಅಂತಾನೆ ಉಸಿರಾಡ್ತೀವಿ ಅಂದ್ಮ್ಯಾಕೆ ಖರ್ಚು ಜವಾಬ್ದಾರಿ ಎಲ್ಲ ನಾನು ದುಡ್ಡು ಸಂಪಾದನೆ ಮಾಡ್ತಾ ಇರೋದು ನನ್ನ ಹವ್ಯಾಸಕ್ಕಲ್ಲ, ಅವಶ್ಯಕತೆಗೆ. ಇವತ್ತು ನನ್ನ ಸಮಸ್ಯೆಗಳಿಗೆ ಉತ್ತರ ಕೊಡೋದು ಕಣ್ಣೀರೋ ಸಂಕಟನೋ ಅಲ್ಲ, ದುಡಿಮೆ. ನಾನು ಸಂಪಾದನೆ ಮಾಡ್ತಾ ಇರೋದು ಐಷಾರಾಮಿ ಜೀವನಕ್ಕಲ್ಲ, ನನ್ನ ಶಿಕ್ಷಣಕ್ಕೆ ಮತ್ತು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುವಿನ ಆರೋಗ್ಯಕ್ಕೋಸ್ಕರ. ಔಷಧಿ, ಮಾತ್ರೆ, ಸ್ಕ್ಯಾನಿಂಗು ಅಂತ ಆಸ್ಪತ್ರೆ ಖರ್ಚು ಅದನ್ನೆಲ್ಲ ನಾನು ನಿಭಾಯಿಸ್ಕೊಂಡು ಹೋಗಬೇಕು. ಹಂಗಂದ್ಬಿಟ್ಟು ಇನ್ನೊಬ್ಬರ ಮುಂದೆ ಕೈ ಚಾಚೋದು ನನಗಿಷ್ಟ ಆಗಕ್ಕಿಲ್ಲ.
ಅದಕ್ಕಿಂತ ಹೆಚ್ಚಾಗಿ ನಾನು ಈ ಹಟ್ಟಿನಾಗೆ ಬದುಕ್ತಾ ಇದ್ದೀನಿ ಅಂದ್ಮ್ಯಾಕೆ ಬಾಡಿಗೆನೂ ಕೊಡಬೇಕಲ್ವೇ ಅಂತಾಳೆ ವಿದ್ಯಾ. ಇದೇ ನಮ್ಮಮ್ಮ ಇದು, ಇವರಿಬ್ರು ಕಾಪ್ದಾಗೆ ಜಗಳ ಆಡ್ತವ್ರೆ ಅಂತಾಳೆ. ಲೇ ದಡ್ಡಿ, ನಿನಗೇನೋ ಅವರಿಬ್ರು ಜಗಳ ಕೋಪ ಮಾತ್ರ ಕಾಣಿಸ್ತು, ಆದರೆ ನನಗೆ ಆ ಕೋಪದ ಹಿಂದಿರೋ ಪ್ರೀತಿ ಕಾಳಜಿ ಕಾಣಿಸ್ತು ಅಂತ. ಏನು ಹೇಳ್ತಿದ್ದೀರಾ ಅಮ್ಮಮ್ಮ ಅಂತಾಳೆ ಚಂಪಾ. ಹೆಂಡತಿ ಕಷ್ಟಪಡ್ತಿರೋದನ್ನು ನೋಡಿ ಗಂಡ ಸಂಕಟ ಪಡ್ತಿದ್ದಾನೆ ಅಂದರೆ ಅವನ ಮನಸ್ಸಲ್ಲಿ ಪಿರುತಿ ಇನ್ನೂ ಹಾಗೆ ಅದೇ ಅಂತ ಅರ್ಥ. ನೋಡೇ, ಕಾಳಜಿ ಅನ್ನೋದು ಪ್ರೀತಿಯ ಮೊದಲನೇ ಹೆಜ್ಜೆ ಅಲ್ಲ, ಪಿರುತಿ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಮೊದಲನೇ ಸಾಕ್ಷಿ. ಕಾಳಜಿ ಕಾಣಿಸ್ತಿದೆ ಅಂದ್ಮ್ಯಾಕೆ ಒಳಗಡೆ ಪಿರುತಿ ಕಿಡಿ ಇನ್ನೂ ಇದೆ, ಅದು ಆದಷ್ಟು ಬೇಗ ಕಮರ್ತದೆ, ನೋಡ್ತಾ ಇರು ಅಂತಾರೆ ಅಜ್ಜಿ. ಒಟ್ಟಿನಲ್ಲಿ ನನ್ನ ಜೀವನದ ಖರ್ಚನ್ನು ನಾನೇ ನೋಡ್ಕೋತೀನಿ, ಯಾರಿಗೂ ಭಾರವಾಗಿ ಬದುಕಕ್ಕಿಲ್ಲ ಅಂತಾಳೆ ವಿದ್ಯಾ. ಅದಕ್ಕೆ ಹೋಟ್ಲಿಗೆ ಹೋಗಿ ಕೆಲಸ ಮಾಡಬೇಕೆ? ಅದೇನೋ ಓದಿ ದಬ್ಬಾಕಿದ್ಯಲ್ಲ, ರಾಜ್ಯಕ್ಕೆ ಮೊದಲೇ ಬಂದಿದ್ದೆ. 4 ಜನ ಮಕ್ಕಳಿಗೆ ಪಾಠ ಹೇಳ್ಕೊಟ್ರೆ ದುಡ್ಡು ಬರೋಲ್ಲ ಅನ್ನತ್ತಿ ಅಂತಾನೆ ಭದ್ರ. ನಾನಿರೋದೇ ಬಾಡಿಗೆ ಮನೇಲಿ, ಅಂಥದ್ರಲ್ಲಿ ಇಲ್ಲಿ ಟ್ಯೂಷನ್ ಮಾಡಿ ಸಂಪಾದನೆ ಮಾಡೋದು ಆಗದೆ ಇರುವಂಥ, ಅದು ಅಲ್ಲದೆ ಅದರಿಂದ ಬರೋ ಸಂಪಾದನೆಯಲ್ಲಿ ಜೀವನ ನಡೆಸೋದು ಶಾನೆ ಕಷ್ಟ. ಅದು ಅಲ್ಲದೆ ಇದು ಮಂತ್ರಿಗಳ ಮನೆ, ಮಕ್ಕಳು ಇಲ್ಲಿಗೆ ಟ್ಯೂಷನಿಗೆ ಬರೋದು ಹೋಗೋದು ಮಾವಂಗೆ ಅವಮಾನ ಆದಾಗೆ ಅಂತಾಳೆ ವಿದ್ಯಾ. ಓಹೋಹೋ, ನೀನು ಹೋಟ್ಲಲ್ಲಿ ಕೆಲಸ ಮಾಡೋದ್ರಿಂದ ಅಪ್ಪಯ್ಯಂಗೇನು ಸನ್ಮಾನ ಮಾಡ್ತಾರೆ ಅಂದ್ಕೊಂಡಿದ್ಯೇ ಅಂತಾನೆ ಭದ್ರ. ಎಲ್ಲಿ ಯಾರ ಹೆಸರನ್ನ ಬಳಸ್ಕೋಬೇಕು ಅನ್ನೋದು ನನಗೆ ಸಂದಾಗಿ ಗೊತ್ತದೆ. ನಾನೊಬ್ಬಳು ವಿದ್ಯೆ ಆಗಿ ನನ್ನ ಸ್ವಂತಿಕೆಯಿಂದ ಜೀವನ ನಡೆಸ್ತಿದ್ದೀನಿ. ಮಾವನ ಹೆಸರು ಹೇಳ್ಕೊಂಡು ಅಲ್ಲ, ಅವ್ರ ಹೆಸರಿಗೆ ಅವಮಾನ ಆಗುವಂಥ ಕೆಲಸ, ಅವ್ರ ಹೆಸರಿಗೆ ಕಳಂಕ ಬರುವಂಥ ಕೆಲಸ ಆಗಲಿ ನಾನು ಯಾವತ್ತೂ ಮಾಡೋಕ್ಕಿಲ್ಲ. ಅಲ್ಲೆಲ್ಲೂ ಅವಳು ಸೊಸೆ ಅಂತ ನಾನು ಹೇಳ್ಕೊಳ್ಳೋದಿಲ್ಲ. ಸಂಪಾದನೆ ಮಾಡ್ಬೋದು ಅಂತ ಹೇಳಿ ನನ್ನ ಮೇಲೆ ಕಾಳಜಿ ತೋರಿಸೋದಕ್ಕೆ ಶಾನ್ ಅಂತಾಳೆ ವಿದ್ಯಾ. ಓಹೋಹೋ, ನೀನು ಹೋಟ್ಲಲ್ಲಿ ಕೆಲಸ ಮಾಡೋದ್ರಿಂದ ಅಪ್ಪಯ್ಯನಿಗೆ ಅವಮಾನ ಆಗಬಾರ್ದು ಅಂತ ಹೇಳಿದೆ ಅಷ್ಟೇ. ಅದೇನು ಅಕ್ಕರೆಯಿಂದ ಅಲ್ಲ, ಕನಿಕರದಿಂದ ಹೇಳಿದರೆ ಕಾಳಜಿ ಅಂದ್ಕೊಂಡ್ಬಿಟ್ಲು ಅಂತ ಭದ್ರ ಅಲ್ಲಿಂದ ಹೋಗ್ತಾನೆ. ಈಚೆ ಶಿವರಾಮೇಗೌಡರು ದೇವರಿಗೆ ಆರತಿನ ಮಾಡ್ತಿರ್ತಾರೆ. ಎಲ್ಲರೂ ಕೈ ಮುಗಿದು ನಿಂತಿರ್ತಾರೆ. ದೇವ್ರೆ, ನನ್ನ ತಂಗಿ ಮದುವೆ ಚೆಂದಾಗಿ ಅವಳ ಜೀವನದಲ್ಲಿ ಸುಖ ಸಂತೋಷ ತುಂಬಿರುವಂಗೆ ಮಾಡು ಅಂತ ಭದ್ರ ಬೇಡ್ಕೋತಾನೆ. ದೇವ್ರೆ, ಈ ಮದುವೆಗೆ ಯಾವುದೇ ಅಡ್ಡಿ ಆತಂಕಗಳು ಬರದೇ ಇರೋ ಹಾಗೆ ನೋಡ್ಕೊಳಪ್ಪ. ನಾನು ನನ್ನ ಮಕ್ಕಳು ಬರೋ ಕೋಟಿ ಕೋಟಿ ಆಸ್ತಿಲಿ ನೆಮ್ಮದಿಯಾಗಿ ಇರ್ತೀವಿ ಅಂತ ಬೇಡ್ಕೋತಾಳೆ. ದೇವ್ರೆ, ಹೆಂಗಾರ ಮಾಡಿ ಈ ಮದುವೆ ನಿಲ್ಲಿಸಿ ನಾನು ನೋಡಿರೋ ಹುಡುಗನ್ನೇ ಮದುವೆ ಆಗೋ ಹಾಗೆ ಮಾಡಿ ನನ್ನ ಬದುಕಿಗೆ ಒಂದು ದಾರಿ ತೋರ್ಸಪ್ಪ ಅಂತ ಸಾವಿತ್ರಿ ಬೇಡ್ಕೊ. ಎಲ್ರಿಗೂ ಆರತಿನ ಕೊಟ್ಟು ನಂತರ ದೇವ್ರ ಮುಂದೆ ಇರೋ ಮದುವೆ ಇನ್ವಿಟೇಷನ್ ಕಾರ್ಡನ್ನು ತಗೊಂಡು ಬಂದು ಶಿವರಾಮೇಗೌಡರು ಓಪನ್ ಮಾಡಿ ನೋಡಿ, ಗೋವಿಂದ, ನಾನು ಮೌನ ಮನೆ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ, ಆಮೇಲೆ ನೀನು ಭದ್ರ ನಂಟ್ರಿಸ್ಟ್ರಿಗೆಲ್ಲ ಪತ್ರಿಕೆನ ಹಂಚಿಬಿಡಿ ಅಂತಾರೆ ಶಿವರಾಮೇಗೌಡರು. ಸರಿ ಅಣ್ಣ ಅಂತಾರೆ ಗೋವಿಂದ. ಭದ್ರ, ನಾನು ದೇವಲ್ಪುರ ರೂಟಲ್ಲಿ ಹೋಗಿ ನಾಗಮಂಗಲ, ಶಿವಳ್ಳಿ ಇದನ್ನೆಲ್ಲ ಮುಗಿಸ್ಕೊಂಡು ಬರ್ತೀನಿ. ನೀನು ಅರಕೆರೆ, ಗೌಡ್ಗೆರೆ, ಹಾಗೆ ಮದ್ದೂರು, ಮಳವಳ್ಳಿ ಇದನ್ನೆಲ್ಲ ಮುಗಿಸ್ಕೊಂಡು ಬಂದುಬಿಡು ಅಂತಾರೆ ಗೋವಿಂದ. ಸರಿ ಚಿಕ್ಕಪ್ಪ, ನೀವು ಹೇಳ್ದಂಗೆ ಆಗಲಿ ಅಂತ. ಈಚೆ ಈಶ್ವರಿ ನವೀನನಪ್ಪಂಗೆ ಕಾಲ್ ಮಾಡ್ತಾರೆ. ಹೇಳವ್ವ ಅಂತಾರೆ ಅವರು. ಆಗ ನಿಮಗೆ ಅಣ್ಣ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಕಾಲ್ ಮಾಡಿದೆ ಅಂತ. ನೀನು ಫೋನ್ ಮಾಡಿದ್ಯಾ ಅಂದ್ಮ್ಯಾಕೆ ಅದು ಒಳ್ಳೆ ವಿಷಯನೇ ಅಂತ ಗೊತ್ತು, ಅದೇನು ಹೇಳವ್ವ ಅಂತಾರೆ ನವೀನನಪ್ಪ. ಲಗ್ನ ಪತ್ರಿಕೆನ ಪ್ರಿಂಟ್ ಮಾಡಿ ಇವತ್ತಿನಿಂದ ಎಲ್ಲ ಕಡೆ ಹಂಚೋಕೆ ಶುರು ಮಾಡ್ಕೊಂಡಿದ್ದೀವಿ ಅಂತಾರೆ ಈಶ್ವರಿ. ಶಾನೆ ಖುಷಿ ಕಣವ್ವ, ನೀನು ನನ್ನ ಮಗನ ಬದುಕಿಗೆ ಯಾವಾಗ ಬಂದ್ಯೋ ಆವಾಗಲೇ ಅವನ ಭಾಗ್ಯದ ಬಾಗಿಲು ತೆಗೆದೋಯ್ತು ಕಣವ್ವ. ದಿಟ ನೀನು ನಮ್ಮನೆ ಅದೃಷ್ಟದ ದೇವತೆ ಕಣವ್ವ ಅಂತಾರೆ ನವೀನನಪ್ಪ. ನಾನೇನೋ ನಿಮ್ಮನೆ ಅದೃಷ್ಟದ ದೇವತೆ ನಿದ್ದಿಟ್ಟನೆ, ಆದರೆ ನಮ್ಮ ಪಾಲಿಗೆ ಆ ಐಶ್ವರ್ಯ ಒಲಿತಾ ಇಲ್ಲ ನೋಡಿ ಅಂತಾರೆ ಈಶ್ವರಿ. ಅದ್ಯಾಕವ್ವ ಹಿಂಗೆ ಬೇಸರ ಮಾಡ್ಕೊ, ಅದೇನು ಅಂತ ನೇರವಾಗಿ ಹೇಳು ಅಂತಾರೆ ನವೀನನಪ್ಪ. ನಾನು ನಿಮ್ಗೆ ಕೊಟ್ಟ ಮಾತಿನ ಹಾಗೆ ಮದುವೆನೂ ಫಿಕ್ಸ್ ಮಾಡಿ ಪತ್ರಿಕೆನೂ ಹಂಚೋಕ್ಕೆ ಶುರು ಮಾಡಿದ್ದೀನಿ. ನಿಮಗೆ ಕೊಡಬೇಕಾಗಿರೋ ಒಡವೆನೂ ರೆಡಿ ಆಗದೆ, ಕಾರು ಬುಕ್ ಆಗದೆ. ಹಂಗೆ ನೀವು ನನಗೆ ಕೊಟ್ಟ ಮಾತನ್ನ ನಡ್ಕೊಂಡ್ರೆ ನಮಗೂ ಸಂತೋಷ ಆಯ್ತದಲ್ವೇ
ಅಂತಾರೆ ಈಶ್ವರಿ. ಅದಕ್ಕೇನವ, ಧಾರಾಳವಾಗಿ ಕೊಡೋಣ ಬಿಡು. ನಿನ್ನಿಂದಾಗಿ ಈ ಸಂಬಂಧ ಸಿಕ್ಕಿದೆ ಅಂದ್ಮ್ಯಾಕೆ ಇಲ್ಲ ಅನ್ನೋಕ್ಕಾಯ್ತದೆಯೇ? ಅದು ಎಷ್ಟು ಬೇಕಂತ ಹೇಳವ, ಈಗಲೇ ಕಳಿಸ್ತೀನಿ ಅಂತಾರೆ ನವೀನನಪ್ಪ. ಏನೂ ಇಲ್ಲ ಅಣ್ಣ, ಸದ್ಯಕ್ಕೆ ಒಂದು 25 ಲಕ್ಷ ಕೊಟ್ಟಿದ್ರೆ ಅಂತಾರೆ ಈಶ್ವರಿ. ಅಷ್ಟೇ ತಾನೇ, ಈಗಲೇ ಕಳಿಸ್ತೀನಿ ಅಂತಾರೆ ನವೀನನಪ್ಪ. ಇನ್ನೂ ಬೇಕಿದ್ರೆ ಕೇಳವ, ಕೊಡ್ತೀನಿ. ನಮ್ಮ ಹಟ್ಟಿಗೆ ಭಾಗ್ಯದ ದೇವತೆ ಕಳಿಸ್ಬೇಕಾದ್ರೆ ಇದ್ಯಾವ ಲೆಕ್ಕ ಅಂತಾರೆ. ಈಗಲೇ ಕಳಿಸ್ಕೊಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ನವೀನನಪ್ಪ. ಈಚೆ ಕಣ್ಮಣಿ ರೂಮಲ್ಲಿ ಕೂತಿರ್ತಾಳೆ. ಆಗ ರಾಕಿ ಬಂದು ಡೋರ್ ಕ್ಲೋಸ್ ಮಾಡಿ, ಯಾಕೆ ನೀ ನನಗೆ ಬರೋಕ್ಕೆ ಹೇಳಿದೆ ಅಂತಾನೆ. ಮನೆ ಒಳಗೆ ಏನು ನಡೀತದೆ ಅಂತ ಗೊತ್ತದೆ ತಾನೇ? ಪತ್ರಿಕೆ ಪ್ರಿಂಟ್ ಮಾಡಿ ಊರು ತುಂಬ ಹಂಚ್ತವ್ರೆ ರಾಕಿ. ನೀನು ಸುಮ್ಕೆ ಇದ್ದರೆ ಹೆಂಗೆ ರಾಕಿ ಅಂತಾಳೆ ಕಣ್ಮಣಿ. ನೀನು ಕೈಗೆ ಇಟ್ಕದೇ ಇರೋ ನಕ್ಷತ್ರ, ದೂರದಲ್ಲಿ ನಿಂತು ನೋಡೋಕೆ ಮಾತ್ರ ಅದನ್ನು ನಂದಾಗಿಸ್ಕೊಳ್ಳೋ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನನಗಿಲ್ಲ. ಯೋಚನೆ ಮಾಡು ಅಂತ ಹೇಳ್ತಿದ್ದಿದ್ದು ಇದಕ್ಕೆಯ, ಈಗಲೂ ಅದನ್ನೇ ಅಂತ ರಾಕಿ ಹೇಳುವಾಗ, ಅಂದರೆ ಮನೇಲಿ ಗೊತ್ತು ಮಾಡಿರೋ ಹುಡುಗನ್ನೇ ಮದುವೆ ಆಗುವ ಅಂತಿದ್ಯಾ ಅಂತಾಳೆ ಕಣ್ಮಣಿ. ನಿನ್ನ ಬಿಟ್ಟ ಬದುಕೋಕೆ ನನಗೂ ಶಾನೆ ಕಷ್ಟ, ಆದರೆ ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂತಾನೆ ರಾಕಿ. ನೋಡು ರಾಕಿ, ಈ ಮೊದಲೇ ನಿನಗೆ ಹೇಳಿ, ಈಗಲೂ ಹೇಳ್ತೀವಿ ಕೇಳಿಸ್ಕೊ. ನೀ ನನಗೆ ಕುತ್ತಿಗೆ ಕಟ್ಟಿದರೆ ತಾಳಿ, ಇಲ್ಲ ಅಂದರೆ ಅದು ನೇಣು ಕುಣಿಕೆ ಅಂತಾಳೆ ಕಣ್ಮಣಿ. ಆಗ ರಾಕಿ ಅವಳ ಕೈನ ಹಿಡ್ಕೊಂಡು, ಪ್ಲೀಸ್ ಹಂಗೆಲ್ಲ ಹೇಳ್ಬೇಡ, ನನಗೆ ಸಹಿಸೋಕ್ಕಾಗಲ್ಲ ಅಂತಾನೆ ರಾಕಿ. ಅದಕ್ಕೆ ಹೇಳ್ತೀವಿ, ನಿನ್ನ ಬಿಟ್ಟು ಬೇರೆ ಯಾರಾದರೂ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದರೆ ಅವತ್ತೇ ಕೊನೆ ದಿನ ಆಯ್ತದೆ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ರಾಕಿ ಅಂತ ಅವನ್ನ ತಬ್ಕೋತಾಳೆ ಕಣ್ಮಣಿ. ಆಗ ರಾಕಿ ಅವಳ ಕಣ್ಣೀರನ್ನು ಒರೆಸ್ತಾ, ಪ್ಲೀಸ್ ಕಣ್ಮಣಿ ಅಳಬೇಡ, ಮೊದಲೇ ನಿನ್ನ ಕಳ್ಕೊತೀನಿ ಅಂತ ಶಾನೆ ದುಃಖದಲ್ಲಿದ್ದೀನಿ. ಅದ್ರ ಜೊತೆಗೆ ನೀನು ಅದನ್ನು ನಾನು ಹೆಂಗೆ ಸಹಿಸ್ಕೊಳ್ಳಿ, ಸಮಾಧಾನ ಮಾಡ್ಕೊ ಅಂತಾನೆ ರಾಕಿ. ಇಲ್ಲ, ನನಗೆ ಸಮಾಧಾನ ಏನೋ ಆಯ್ತದೆ ಅನಿಸುತ್ತೆ ಅಂತ ಗಟ್ಟಿಯಾಗಿ ರಾಕಿನ ತಬ್ಕೋತಾಳೆ ಕಣ್ಮಣಿ. ಆಗ ಈಶ್ವರಿ ಮತ್ತು ಚಿತ್ರ ಅವಳ ರೂಮ್ ಕಡೆನೇ ಬರ್ತಾ ಇರ್ತಾರೆ. ರಾಕಿ ಶಬ್ದ ಕೇಳಿ ಯಾರೋ ಬರ್ತಿದ್ದಾರೆ ಅನ್ನಿಸ್ತಿದೆ ಅಂತ ಕಣ್ಮಣಿನ ದೂರ ತಳ್ತಾನೆ. ಆಗ ಈಶ್ವರಿ ಮತ್ತು ಚಿತ್ರ ರೂಮ್ ಒಳಗೆ ಬರ್ತಾರೆ. ರಾಕಿನ ನೋಡಿ, ನೀನೇನೋ ಮಾಡ್ತಿದ್ಯಾ ಇಲ್ಲಿ, ನಿನ್ನನ್ನೇ ಕೇಳ್ತಿರೋದು, ನೀನೇನು ಮಾಡ್ತಿದ್ಯಾ ಇಲ್ಲಿ ಅಂತಾರೆ ಈಶ್ವರಿ. ಅದು ಮೇಡಮ್, ಕಣ್ಮಣಿ ಅವರು ಉಗುರು ಬಣ್ಣ ಬೇಕು ಅಂತ ಕೇಳಿದರು, ಅದಕ್ಕೆ ತಂದುಕೊಡೋಣ ಅಂತ ಬಂದೆ ಅಂತ ಟೇಬಲ್ ಮೇಲೆ ಇರೋ ನೈಲ್ ಪಾಲಿಷ್ನ ತೋರಿಸ್ತಾನೆ ರಾಕಿ. ಅವಳು ಕೇಳಿದ್ಲು ಅಂತ ರೂಮ್ಗೆ ಬಂದುಬಿಟ್ಟ. ಮದುವೆ ಆಗ್ತಿರೋ ಹುಡುಗಿ ಕೋಣೆಗೆ ಹೀಗೆಲ್ಲ ಬರಬಾರ್ದು ಅಂತ ನಿನಗೆ ಗೊತ್ತಾಗಕ್ಕಿಲ್ವೇ ಅಂತಾರೆ ಈಶ್ವರಿ. ಮೇಡಮ್ ಅವರೇ, ಅವರನ್ನು ಅಲ್ಲಿಂದಲೇ ಕೂಗದೆ ಕೇಳಲಿಲ್ಲ, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಅಂತಾನೆ ರಾಕಿ. ಹಾಗಂತ ಮನೇಲಿ ಬೇರೆ ಯಾರೂ ಇಲ್ವೇ ಅಂತ ನೈಲ್ ಪಾಲಿಷ್ನ ಈಶ್ವರಿ ತಗೋತಾರೆ. ಅವಳು ಮದುವೆ ಆಗ್ತಿರೋ ಹುಡುಗಿ, ಅವಳ ರೂಮಿಗೆ ಹೀಗೆಲ್ಲ ಬರೋಕ್ಕಿಲ್ಲ ಅಂತ ಗೊತ್ತಾಗಕ್ಕಿಲ್ವ ನಿನಗೆ? ನಮ್ಮ ಭಾವ ನಿನ್ನ ಮನೆಯ ಥರ ಅಂತ ಹೇಳಿದರೆ ಹೊರತು ನೀನು ಮನೆಯವನಾಗಕ್ಕಿಲ್ಲ. ನಿನ್ನ ಸ್ಥಾನ ಎಲ್ಲಿದೆ ಅಂತ ತಿಳ್ಕೊಂಡು ಅಲ್ಲಿರೋದನ್ನು ಕಲ್ತ್ಕೊ. ಇದೇ ಕೊನೆ. ಇನ್ನೊಂದು ಸಲ ಅವಳ ರೂಮ್ ತಾವ ಏನಾರ ನಿನ್ನ ಕಂಡ್ರೆ ಕೆಲಸ ಬಿಟ್ಟು ಓಡಿಸ್ತೀವಿ, ಹೋಗ್ ಅಂತಾರೆ ಈಶ್ವರಿ. ಕ್ಷಮಿಸಿ ಅಮ್ಮವ್ರೆ ಅಂತ ರಾಕಿ ಅಲ್ಲಿಂದ ಹೋಗ್ತಾ. ಏನವ ಕಣ್ಮಣಿ, ನೀನು ಆ ಡ್ರೈವರ್ನ ರೂಮ್ ತನಕ ಬರೋ ತನಕ ಸಲಿಗೆ ಕೊಟ್ಕೊಂಡಿದ್ಯಾ? ಹೋಗಲಿ ಬಿಡು, ಗೊತ್ತಿಲ್ಲದೆ ಇದನ್ನು ಮಾಡಿದ್ಯಾ. ಇನ್ನೊಂದು ಕಿತ್ತ ಹೀಗಾಗಬಾರ್ದು. ಇರು, ನಿನಗೆ ಒಡವೆ ಡಿಸೈನ್ ತೋರಿಸೋಣ ಅಂತ ಬಂದೆ, ಬಾ ಕೂತ್ಕೊ ಅಂತ ಫೋನಲ್ಲಿ ಡಿಸೈನ್ನ ತೋರಿಸ್ತಾರೆ. ಈಚೆ ವಿದ್ಯಾ ಹೋಟ್ಲು ಮುಂದೆ ನಿಂತ್ಕೊಂಡು ಬಾವುಟ ಹಾರಿಸ್ತಾ, ಅಣ್ಣ ಊಟ ಮಾಡ್ಕೊಂಡು ಹೋಗಿ ಅಂತ ಕೂಗ್ತಿರ್ತಾಳೆ. ಆಗ ರತ್ನ ಬಂದು ವಿದ್ಯಾ ಅಂತಾರೆ. ಅವ್ವ ನೀನೇನವ್ವ ನೀನಿಲ್ಲಿ ಅಂತಾಳೆ ವಿದ್ಯಾ. ಏನವ್ವ ಇದೆಲ್ಲ, ನೀನು ಹೆಂಗಿರಬೇಕಾದವಳು, ಇಲ್ಲಿ ಇಂಥ ಕೆಲಸ ಮಾಡ್ತಿದ್ಯಲ್ಲವ್ವ ಅಂತಾರೆ ರತ್ನ. ಅವ್ವ ಅದಕ್ಕೆ ನೀನು ಯಾಕೆ ಬೇಸರ ಮಾಡ್ಕೊತಿದ್ಯಾ? ಕೆಲಸ ಅಂದಮೇಲೆ ಎಲ್ಲ ಕೆಲಸನೂ ಒಂದೇಯ. ಆಟಕ್ಕೂ ಈ ಕೆಲಸ ಮಾಡೋಕ್ಕೆ ನನಗೇನು ಅವಮಾನ? ನೀನು ಯಾಕೆ ಇಲ್ಲಿಗೆ ಬಂದೆ ಅದನ್ನು ಹೇಳು ಅಂತಾಳೆ ವಿದ್ಯಾ. ಒಂದು ನಿಮಿಷ ಬಾರವ್ವ, ನಿಂತವ ಏನೋ ಮಾತಾಡಬೇಕು ಅಂತ ವಿದ್ಯೆನ ಈಚೆ ಅವ್ವ ಏನಾಯ್ತವ್ವ, ಯಾಕೆ ಒಂಥರ ಇದೆಯಾ ಅಂತಾಳೆ ವಿದ್ಯಾ. ನಿನ್ನ ಅಪ್ಪನ ನೋಡೋಕ್ಕೆ ಇವತ್ತು ನಾನು ಅಲ್ಲಿ ಅವರು ನಿನ್ಗೆ ಹೇಳು ಅಂತ ಮುಖ್ಯವಾದ ವಿಚಾರನ ಹೇಳಿದರು ಅಂತಾಳೆ ರತ್ನ. ಮುಖ್ಯವಾದ ವಿಚಾರ ಅಂಥದ್ದೇನವ್ವ ಅಂತಾಳೆ ವಿದ್ಯಾ. ಅದು ನಿಮ್ಮ ಕಣ್ಮಣಿಗೆ ಅಂತ ಗೊತ್ತು ಮಾಡಿದ್ರಲ್ವ ಹುಡುಗ, ಅವನು ಸರಿ ಇಲ್ಲ ಅಂತ ಕಣವ್ವ ಅಂತ ರತ್ನ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾರೆ. ಈಚೆ ಜೈಲಲ್ಲಿ ವಿದ್ಯಾ ಅಪ್ಪ ರತ್ನನ ಹತ್ರ
ಆ ಲಾರ್ಡ್ ಸಂಜಯ್ ಗೌಡನ ಮಗ ನವೀನ್ ಕುಮಾರ್ನಿಗೆ ಹೆಣ್ಣು ಕೊಡ್ ಬೀಗ್ರ ಮನೆಯವರು ಯಾಕಿಂತ ಕೆಲಸ ಮಾಡ್ತವ್ರೋ ಆ ನವೀನ್ ಕುಮಾರ್ನಿಗೆ ಇಲ್ಲದೆ ಇರೋ ಬರೋ ಚಟ ಅವನು ಹೆಣ್ಣು ಬಾಕ ಅಂತ ಎಲ್ಲರೂ ಹೇಳ್ತವ್ರೆ ಅಂತ ವಿದ್ಯನಪ್ಪ ರತ್ನನ ಹತ್ರ ಹೇಳ್ತಾರೆ. ಅದನ್ನು ವಿದ್ಯಂಗೆ ರತ್ನ ಹೇಳ್ತಾರೆ. ಈಚೆ ವಿದ್ಯಾ ಭದ್ರನ ಹತ್ರ ಮದುವೆ ಅನ್ನೋದು ಒಂದಿನದಲ್ಲಿ ಮುಗ್ದೋಗೋ ಕಾರ್ಯಕ್ರಮ ಅಲ್ಲ, ಅದು ಇಡೀ ಹುಡುಗ ಸರಿ ಇಲ್ವೇನೋ ಅಂತ ಹೇಳೋ ಪ್ರಯತ್ನ ಮಾಡ್ದಂಗೆ ಯಾರ ಬಗ್ಗೆನೂ ಆಪಾದನೆ ಮಾಡದೆ ಹೋಗಿ 4 ಕಡೆ ವಿಚಾರಿಸಿ ಅಂತ ಹೇಳ್ತಾ ಇರೋದು ಅಂತಾಳೆ ವಿದ್ಯಾ. ಅದಕ್ಕೆಯ ಕೇಳ್ತಾ ಇದ್ದಿದ್ದು, ವಿಚಾರಿಸೋದಕ್ಕೆ ಏನಿದ್ದಿದ್ದು ಅಂತಾನೆ ಭದ್ರ. ಅವನು ಸರಿ ಇಲ್ಲ ಅಂತಾಳೆ ವಿದ್ಯಾ. ಶಾಕ್ನಿಂದ ಭದ್ರ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿ